ಸಿದ್ದರಾಮಯ್ಯ ಅವರು ವಿಶ್ವಾಸದ್ರೋಹಿಗಳು, ಕಪಟ ನಾಟಕ ಮಾಡುವವರು ಎಂದು ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು, 4 ವರ್ಷಗಳ ಕಾಲ ಮೀಸಲಾತಿ ಹೆಚ್ಚಳದ ಆದೇಶ ಜಾರಿಯಲ್ಲಿದ್ದು, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮೋಸದಿಂದ, ಕುತಂತ್ರದಿಂದ ಕೋರ್ಟ್ನಲ್ಲಿ ತಡೆ ತಂದಿದ್ದರು. ಕೋರ್ಟ್ನಲ್ಲಿ ಹಾಜರಾಗಿ ಸರ್ಕಾರದ ಆಕ್ಷೇಪಣೆ ಇಲ್ಲದ ಕಾರಣ ತಡೆಯಾಜ್ಞೆ ತಂದಿದ್ದು, ಸಿದ್ದರಾಮಯ್ಯ ಇದರ ಹೊಣೆ ಹೊರಬೇಕು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾದಿಗರು ಇದ್ದು ಮೀಸಲಾತಿ ಜಾರಿಗೆ ತರುವ ಬದ್ಧತೆ ಇಲ್ಲ. 4 ಜಾತಿಗಳು ಇರುವ ಜಾಗದಲ್ಲಿ 59 ಹೆಚ್ಚು ಜಾತಿಗಳನ್ನು ಸೇರಿಸಿ ತಮ್ಮ ಬೆನ್ನನ್ನು ತಟ್ಟಿಕೊಂಡಿದ್ದಾರೆ. ಸಿದ್ದರಾಮಯ್ಯವರು ನಾವೇ ಮಾಡಿದ್ದೆಂದು ಬಂಡತನದಿಂದ ಮಾತನಾಡಿದ್ದಾರೆ. ಎಲ್ಲ ಜನಾಂಗದ ಆಕ್ರೋಶದ ಹಿನ್ನೆಲೆ ರಾಜ್ಯಪಾಲರ ಅಂಗಿತದ ನಂತರ ಇಂದು ನೋಟಿಫಿಕೇಷನ್ ಮಾಡಬೇಕಿತ್ತು. ದಲಿತರಿಗೆ ಮೋಸ ಮಾಡಿದ್ದು 7ರಷ್ಟು ಕಡಿಮೆ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಅಹಿಂದ ನಾಯಕ ಎಂದು ಹೇಳುತ್ತಿದ್ದಾರೆ. ವಿಶ್ವಾಸದ್ರೋಹಿಗಳು, ಕಪಟ ನಾಟಕ ಮಾಡುವವರು. ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಸಿದ್ದರಾಮಯ್ಯವರು ಕಪಟ ನಾಟಕ ಮಾಡುತ್ತಿದ್ದಾರೆ. ವಿಧಾನಸೌಧದಲ್ಲಿ ಇದರ ಬಗ್ಗೆ ಚರ್ಚೆ ಇಲ್ಲವಾದಲ್ಲಿ ಘೋರ ಪರಿಣಾಮ ಅನುಭವಿಸಬೇಕಾಗುತ್ತದೆ. ಸಿದ್ದರಾಮಯ್ಯ 2018ರಲ್ಲಿ ಸೋತಾಗ ಒಳ ಮೀಸಲಾತಿ ಕೊಡದ ಹಿನ್ನೆಲೆ ಸೋತಿದ್ದಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೋ. ರಾಜ್ಯದಲ್ಲಿ ನೀವು ಓಡಾಡುವುದು ಕಷ್ಟವಾಗುತ್ತದೆ ಎಂದು ಗೋವಿಂದ ಕಾರಜೋಳ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ನಮ್ಮ ಸಮುದಾಯದ ಪೌರ ಕಾರ್ಮಿಕರು ಕೆಲಸ ನಿಲ್ಲಿಸಿದರೆ ವಿಧಾನಸೌಧದಲ್ಲಿ ಇರಲು ಆಗುವುದಿಲ್ಲ. ಕೇವಲ ವೋಟ್ ಬ್ಯಾಂಕ್ ಮೂಲಕ ದಲಿತರನ್ನು ಇಬ್ಬಾಗ ಮಾಡಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ. ಮಾದಿಗ ಜನಾಂಗದ ಮುನಿಯಪ್ಪ ಅವರಿಗೆ ಗೌರವ ಇದ್ದರೆ, ಕಾಳಜಿ ಇದ್ದರೆ ಕ್ಯಾಬಿನೆಟ್ನಲ್ಲಿ ಇರುವುದು ಬೇಡ, ರಾಜೀನಾಮೆ ಕೊಟ್ಟು ಹೊರಬರಲಿ. ತಿಮ್ಮಾಪುರ ಅವರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಹೊರಬರಬೇಕೆಂದು ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯವ್ರು ಇದು ಅದಲ್ಲ ಭಾಷೆ, ನಾವೇ ಮಾಡಿದ್ವಿ ಅಂತ ಆ ರೀತಿ ಬಂಡತನದಿಂದ ಹೇಳ್ಕೊಂಡದ್ದು ಬಿಟ್ಟರೆ ಅದರಲ್ಲಿ ಯಾವುದೇ ಇದು ಇರಲಿಲ್ಲ. ಅವರೂ ಒಪ್ಪಲಿಲ್ಲ, ಯಾವ ಜನಾಂಗದವರು ಒಪ್ಪಲಿಲ್ಲ. ಎಲ್ಲ ಜನಾಂಗದವರ ಆಕ್ರೋಶ ಮಡಿಗಟ್ಟಿತು, ಹೆಪ್ಪುಗಟ್ಟಿದ್ದರಿಂದ ಈಗ ನಿನ್ನೆ ದಿನ ರಾಜ್ಯಪಾಲರು ಅಂಕಿತ ಹಾಕಿದ ಮೇಲೆ ಅವರೇ ಪಾಸ್ ಮಾಡಿದಂಥ ಬಿಲ್ಲನ್ನು ಕ್ಯಾಬಿನೆಟ್ನಲ್ಲಿ ಒಪ್ಪಿ ಇವತ್ತು ನೋಟಿಫಿಕೇಷನ್ ಮಾಡಬೇಕಾಗಿತ್ತು. ಇಲ್ಲ, ನಾವು ಹಳೆ ಮೀಸಲಾತಿ 15 ಮತ್ತು 3ರಂತೆ ಮಾಡ್ತೀವಿ ಅಂತ 24% ಸಿಗಬೇಕಾಗಿತ್ತು. ಇದು ದಲಿತರಿಗೆ ಮಾಡಿದಂಥ ಮೋಸ. 7% ಕಡಿಮೆ ಮಾಡಿದ್ರು. ಮತ್ತು ಸಿದ್ದರಾಮಯ್ಯನವ್ರು ಹೇಳ್ಕೊಳ್ತಾರ, ನಾ ಅಹಿಂದ ನಾಯಕ. ಅಹಿಂದ ನಾಯಕರಲ್ಲ ನೀವು, ವಿಶ್ವಾಸದ್ರೋಹಿಗಳು, ಕಪಟ ನಾಟಕ ಮಾಡ್ತಕ್ಕಂಥವ್ರು. ನಿಮ್ಮನ್ನು ಈ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಈ ಕಪಟ ನಾಟಕದ ಹಿಂದೆ ಏನಿದೆ ಅಂದರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಹೇಗಾದರೂ ಮಾಡಿ ನೇಮಕಾತಿಗಳನ್ನು ಮುಂದೂಡುವಂಥ ಇದೊಂದು ಕುತಂತ್ರದ ನಾಟಕ ಇದು. ಕುತಂತ್ರದ ನಾಟಕ ಅಲ್ಲದೆ ಮತ್ತೇನೂ ಅಲ್ಲ. ನಿನ್ನೆ ವಿಧಾನಸೌಧ ಕಾನ್ಫರೆನ್ಸ್ ಹಾಲ್ನಲ್ಲಿ ಇದರ ಚರ್ಚೆ ನಡಿಬೇಕು. ಇರದಿದ್ದರೆ ಇದರ ಘೋರ ಪರಿಣಾಮ ನೀವು ಅನುಭವಿಸಬೇಕಾಗ್ತದೆ. ಸಿದ್ದರಾಮಯ್ಯನವ್ರಿಗೆ 2018ರಲ್ಲಿ ಸೋತಾಗ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಕೊಡದೇ ಇರೋದಕ್ಕಾಗಿ ಈ ರಾಜ್ಯದ ಮಾದಿಗರು ನನಗೆ ಓಟ್ ಹಾಕ್ಲಿಲ್ಲ, ಲೆಫ್ಟ್ನವ್ರು ನಮಗೆ ಓಟ್ ಹಾಕ್ಲಿಲ್ಲ. ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತು ಅಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ವರದಿ ಕೊಟ್ಟಿರಲ್ಲ, ನೆನಪು ಮಾಡಿಕೊಡಕ್ಕೆ ಬಯಸ್ತೇನೆ. ನೀವು ವರದಿ ಕೊಟ್ಟಿರಿ, ಇನ್ನು ಮುಂದೆ ರಾಜ್ಯದಲ್ಲಿ ನೀವು ಓಡಾಡೋದು ಕಷ್ಟ ಆಗ್ತದೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ಮತ್ತು ನಮ್ಮ ಸಮುದಾಯದ ಪೌರ ಕಾರ್ಮಿಕರಿದ್ದಾರೆ, ಎಚ್ಚರಿಕೆಯನ್ನು ಕೊಡ್ತೇನೆ. ಪೌರ ಕಾರ್ಮಿಕರು ನಿಲ್ಲಿಸಿದ್ರು ಕೆಲಸ ಅಂದ್ರೆ ನೀವು ವಿಧಾನಸೌಧದಾಗ ಕೂಡ್ಲಿಕ್ಕೆ ಆಗೋದಿಲ್ಲ. ಕಳಕಳಿ ಕಾಳಜಿ ಅಂದ್ರೆ ವೋಟ್ ಬ್ಯಾಂಕ್ ಮಾಡೋದು, ದಲಿತರನ್ನ ಇಬ್ಬಾಗ ಮಾಡೋದು, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಲಾಭ ಪಡ್ಕೊಳ್ತಕ್ಕಂಥ ಕೆಲಸ ಬಿಟ್ಟರೆ ಬೇರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನೂ ಮಾಡಲಿಲ್ಲ. ಅದಕ್ಕೆ ಸಂದರ್ಭದಲ್ಲಿ ಮಾದಿಗ ಜನಾಂಗಕ್ಕೆ ಸೇರಿದಂಥ ಮುನಿಯಪ್ಪನವರು ಮಾದಿಗರ ಮಹಾಸಭಾ ಮಾಡಿಕೊಂಡು ಮಾದಿಗರ ನಾಯಕ ಅಂತ ಹೇಳ್ಕೊಳ್ತಾರೆ. ಅವ್ರಿಗೆ ಗೌರವ ಇದ್ದರೆ, ಮಾದಿಗರ ಬಗ್ಗೆ ಮತ್ತು ಇನ್ನುಳಿದಂಥ ದಲಿತ ಸಮುದಾಯದ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ 5 ನಿಮಿಷವೂ ಕೂಡ ಕ್ಯಾಬಿನೆಟ್ನಲ್ಲಿರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ತಿಮ್ಮಾಪುರ್ ಇಲೆಕ್ಷನ್ ಟೈಮ್ದಾಗ ನನ್ನಲ್ಲಿ ಹೇಳ್ಕೊಂಡದ್ದು ವಿಡಿಯೋಗಳು ಬೇಕಾದ್ರೆ ಬಿಡುಗಡೆ ಮಾಡ್ತೇನೆ, ನೋಡಿ ಏನು ಹೇಳಿದಾನೆ. ಅವ್ರಿಗೂ ಹೇಳ್ತೇನೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು.